ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸುಸ್ವಾಗತ. ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋದ ಮಾಹಿತಿಯನ್ನು ತಿಳಿಯೋಣ. ಈ ವಿಡಿಯೋದ ಮಾಹಿತಿ ಯಾವುದೆಂದರೆ, ನವಮಾಸಕ್ಕೂ ನವಗ್ರಹಗಳಿಗೂ ಇರುವ ನಂಟು ಯಾವುದೆಂದು ತಿಳಿಯೋಣ ಬನ್ನಿ. ಗ್ರಹಗಳ ಸ್ಥಿತಿ ಮತ್ತು ತಾಯಿಯ ಜಾತಕ ಗರ್ಭದ ಬೆಳವಣಿಗೆಯ ಹಂತವನ್ನು ನಿರ್ಧರಿಸುತ್ತದೆ. ಪ್ರತಿ ಗ್ರಹಗಳು ತಿಂಗಳಿಗೊಂದರಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತದೆ. ಭ್ರೂಣದ ಬೆಳವಣಿಗೆಯ ಪ್ರತಿ ಹಂತಕ್ಕೂ ಕಾರಣವಾಗುವ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನವಮಾಸದಲ್ಲಿ ನವಗ್ರಹಗಳ ಪಾತ್ರವೆಂದು ಯಾವುದೆಂದು ತಿಳಿಸುತ್ತೇನೆ. ಗರ್ಭಧರಿಸಿದ ನವಮಾಸ ಸಂಭ್ರಮ, ಕುತೂಹಲ, ಗಾಬರಿ ಹೀಗೆ ಹಲವಾರು ಮನಸ್ಥಿತಿಯಿಂದ ಸಾಗುತ್ತದೆ. ಪ್ರತಿ ತಿಂಗಳಿಗೂ ಬದಲಾಗುವ ಮನಸ್ಥಿತಿ, ಆರೋಗ್ಯ, ದೈಹಿಕ ಪ್ರಕೃತಿ ಇವೆಲ್ಲಕ್ಕೂ ಹೊಂದಿಕೊಳ್ಳುತ್ತಾ 9 ತಿಂಗಳು ಕಳೆದು ಹೊಸ ಜೀವನ ಸೃಷ್ಟಿಗೆ ಸಾಕ್ಷಿಯಾಗುತ್ತೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗರ್ಭಧರಿಸಿದ 9 ತಿಂಗಳು ನವಗ್ರಹಗಳ ಅಧೀನದಲ್ಲಿರುತ್ತದೆ. ಪತಿ ಪತ್ನಿ ಕೂಡುವುದರಿಂದ ಪ್ರಾರಂಭಿಸಿ ಗರ್ಭದ ಜನನದವರೆಗೂ ನವಗ್ರಹಗಳು ಒಂದೊಂದಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತದೆ. ಮಗು ತಾಯಿಯ ಗರ್ಭದಲ್ಲಿರುವುದು 9 ತಿಂಗಳು ಮತ್ತು 9 ದಿನ. ಗರ್ಭಧರಿಸಿದ ದಿನದಿಂದ ಪ್ರತಿ ತಿಂಗಳು ಭ್ರೂಣದ ಬೆಳವಣಿಗೆ, ತಾಯಿಯ ಆರೋಗ್ಯ, ಮನಸ್ಥಿತಿ ಎಲ್ಲವೂ ಗ್ರಹಗಳ ಅಧೀನದಲ್ಲಿರುತ್ತದೆ. ಈ 9 ತಿಂಗಳ ಹಾಗೂ 9 ದಿನಗಳವರೆಗೂ ಗ್ರಹಗಳ ಗರ್ಭಿಣಿ ಮತ್ತು ಭ್ರೂಣದ ಬೆಳವಣಿಗೆಗೆ ಹೇಗೆ ಸಹಾಯವಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ಮೊದಲ ತಿಂಗಳು ಶುಕ್ರನ ಅಧಿಪತಿಯಲ್ಲಿ ಇರುತ್ತದೆ. ಗರ್ಭಧಾರಣೆ ಮತ್ತು ಮೊದಲ ತಿಂಗಳು ಶುಕ್ರನ ಪ್ರಭಾವದಲ್ಲಿರುತ್ತದೆ. ನೀರು ಶುಕ್ರನ ಅಂಶ. ಹಾಗಾಗಿ ಪತಿ ಪತ್ನಿಯ ಕೂಡುವಿಕೆಯಿಂದ ಉತ್ಪತ್ತಿಯಾಗುವ ದ್ರವದಿಂದ ಪ್ರಾರಂಭಿಸಿ ಮೊಟ್ಟೆಯ ರೂಪ ಪಡೆಯುವ ಕ್ರಿಯೆಯು ಶುಕ್ರ ಗ್ರಹದ ಅಧೀನದಲ್ಲಿರುತ್ತದೆ. ಎರಡನೆಯ ತಿಂಗಳ ಅಧಿಪತಿ ಮಂಗಳನು. ಎರಡನೆಯ ತಿಂಗಳನ್ನು ಆಳುವ ಮಂಗಳ ಗ್ರಹವು ಬೆಂಕಿಯ ಅಂಶವಾಗಿದೆ. ಇದು ಮೊಟ್ಟೆಯ ರೂಪವನ್ನು ಮೃದುಗೊಳಿಸಿ ಮಾಂಸದ ಮುದ್ದೆಯನ್ನಾಗಿಸುತ್ತದೆ. ಮಂಗಳ ಗ್ರಹದ ಪ್ರಭಾವದಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಅಂದರೆ ಪಿತ್ತ ಪ್ರಕೃತಿ ಹೆಚ್ಚಾಗುತ್ತದೆ. ಇದರಿಂದ ಬೆಳಗಿನ ಹೊತ್ತು ವಾಂತಿಯಾಗುವುದು, ಸುಸ್ತಾಗುವುದು. ಮೂರನೆಯ ತಿಂಗಳು ಗುರು. ಗರ್ಭಧರಿಸಿದ 3ನೆಯ ತಿಂಗಳು ಗುರುಗ್ರಹದ ಅಧೀನದಲ್ಲಿರುತ್ತದೆ. ಭ್ರೂಣದ ಲಿಂಗವು ಈ ತಿಂಗಳಿನಲ್ಲಿ ತಿಳಿಯುತ್ತದೆ. ಗುರುವಿನಿಂದ ಸಂತಾನೋತ್ಪತ್ತಿ ಅಂಗಗಳನ್ನು ರೂಪುಗೊಂಡು ಭ್ರೂಣದ ಬೆಳವಣಿಗೆಯಾಗುವುದರ ಮೂಲಕ ಆಕಾರವನ್ನು ಪಡೆಯುತ್ತದೆ. ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಿ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುವುದರೊಂದಿಗೆ ಸಂತೋಷವನ್ನು ನೀಡುತ್ತಾನೆ ಗುರುಗ್ರಹ. 4ರಲ್ಲಿ ಸೂರ್ಯನ ಅಧಿಪತ್ಯ. 4ನೇ ತಿಂಗಳು ಸೂರ್ಯಗ್ರಹದ ಅಧೀನದಲ್ಲಿರುತ್ತದೆ. ಸೂರ್ಯನ ಬಿಸಿಲು ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ ಎಂದು ವಿಜ್ಞಾನವು ಹೇಳುತ್ತದೆ. ಈ ತಿಂಗಳಿನಲ್ಲಿ ಸೂರ್ಯಗ್ರಹದ ಸಹಾಯದಿಂದ ಮೂಳೆಗಳು ಬೆಳವಣಿಗೆಯಾಗುತ್ತದೆ. 5ರಲ್ಲಿ ಚಂದ್ರ. 5ನೇ ತಿಂಗಳು ಚಂದ್ರಗ್ರಹದ ಅಧೀನದಲ್ಲಿರುತ್ತದೆ ಮತ್ತು ಚಂದ್ರನ ಅಂಶವಾದ ನೀರು ಸಹಾಯವಾಗುತ್ತದೆ. ಈ ತಿಂಗಳಿನಲ್ಲಿ ನರಗಳ ಬೆಳವಣಿಗೆ, ರಕ್ತನಾಳಗಳು ಮತ್ತು ರಕ್ತದ ಹರಿಯುವಿಕೆಯ ಕಾರ್ಯ ಚಂದ್ರಗ್ರಹದ ಅವಧಿಯಲ್ಲಿ ಬೆಳವಣಿಗೆ ಹೊಂದಿರುತ್ತದೆ. 6ನೆಯ ತಿಂಗಳು ಶನಿ. ಸೂರ್ಯನ ಮಗ ಶನಿ ಕಾರ್ಯ 6ನೇ ತಿಂಗಳಲ್ಲಿ. ಈ ತಿಂಗಳಿನಲ್ಲಿ ಗರ್ಭದಲ್ಲಿ ಶಿಶುವಿನ ಕೂದಲು, ಬಣ್ಣ ಮತ್ತು ದೇಹದ ರಚನೆಯಾಗುತ್ತದೆ. 7ನೆಯ ತಿಂಗಳು ಬುಧ. 7ನೆಯ ತಿಂಗಳನ್ನು ಬುಧ ಗ್ರಹನು ಆಳುತ್ತಾನೆ. ಈ ತಿಂಗಳಿನಲ್ಲಿ ಮೆದುಳು ಬುದ್ಧಿಶಕ್ತಿಯು ಬೆಳವಣಿಗೆಯಾಗುತ್ತದೆ.
ಬುಧನಿಂದ ಬುದ್ಧಿಶಕ್ತಿ ಮತ್ತು ಅರಿವಿನ ಗುಣ ಬರುತ್ತದೆ. ತಂದೆ ಮತ್ತು ತಾಯಿ 7ನೇ ತಿಂಗಳಿನಲ್ಲಿ ಧ್ಯಾನ ಮತ್ತು ಇಂದ್ರಿಯ ನಿಗ್ರಹಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಭ್ಯಾಸ ಮಾಡಬೇಕೆಂದು ಪ್ರಾಚೀನರು ತಿಳಿಸುತ್ತಾರೆ. ಈ ತಿಂಗಳಿನಲ್ಲಿ ಗರ್ಭದಲ್ಲಿರುವ ಶಿಶುವು ಹೆಚ್ಚು ಜಾಗೃತವಾಗಿರುವ ಕಾರಣ ತಾಯಿಯು ಯಾವಾಗಲೂ ಸಂತೋಷವಾಗಿರಬೇಕು, ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು, ಹೆಚ್ಚು ಖುಷಿಯಾಗಿರಲು ಪ್ರಯತ್ನಿಸುವುದರಿಂದ ಮಗುವಿನ ಮೇಲೆ ಉತ್ತಮ ಪರಿಣಾಮ ಬೀಳುತ್ತದೆ. ಈ ಸಂದರ್ಭದಲ್ಲಿ ಗರ್ಭದಲ್ಲಿ ಶಿಶು ಎಷ್ಟು ಜಾಗೃತವಾಗಿರುತ್ತದೆ ಎನ್ನುವುದಕ್ಕೆ ಮಹಾಭಾರತದ ಹೇಳುವಂತೆ ಸುಭದ್ರೆಯ ಗರ್ಭದಲ್ಲಿನ ಅಭಿಮನ್ಯುವಿನ ಕಥೆಯೇ ಸಾಕ್ಷಿ. ಸೂಕ್ಷ್ಮ ಮಾಸ 8ನೇ ತಿಂಗಳು. ತಾಯಿಯ ಜಾತಕದಲ್ಲಿನ ಗ್ರಹಗಳ ಆಧಿಪತ್ಯದಲ್ಲಿ 8ನೇ ತಿಂಗಳು ಇರುತ್ತದೆ. ಈ ತಿಂಗಳಿನಲ್ಲಿ ಜ್ಯೋತಿಷ್ಯದ ಪ್ರಕಾರ ಯಾವುದೇ ಗ್ರಹವಾಗಿರಬಹುದು, ಪ್ರತಿ 2 ತಾಸಿಗೊಮ್ಮೆ ಅದರ ಸ್ಥಿತಿಯಲ್ಲಿ ಬದಲಾವಣೆ ಬರುವ ಸಾಧ್ಯತೆ ಇರುತ್ತದೆ. ಗ್ರಹಗಳ ಸ್ಥಿತಿ ಕಠಿಣವಾಗಿರುತ್ತದೆ. ಈ ತಿಂಗಳಿನಲ್ಲಿ ಮಗು ಜನನವಾಗುವ ಸಾಧ್ಯತೆ ಇರುತ್ತದೆ ಅಥವಾ ಇನ್ನಿತರ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. 8ನೇ ತಿಂಗಳಿನಲ್ಲಿ ಹೆಚ್ಚು ಸೂಕ್ಷ್ಮವಾಗಿರಬೇಕೆಂದು ಹೇಳಲಾಗುತ್ತದೆ. 9ಕ್ಕೆ ಚಂದ್ರ. ಈ ತಿಂಗಳಿನಲ್ಲಿ ಚಂದ್ರ ಅಧಿಪತಿಯಾಗಿರುತ್ತಾನೆ. ಮಗುವು ತಾಯಿ ಗರ್ಭದಿಂದ ಸುಲಭವಾಗಿ ಹೊರಬರಲು ಸಹಾಯ ಮಾಡುವ ಚಂದ್ರಗ್ರಹ. ಹೊಟ್ಟೆಯಲ್ಲಿ ಸರಿಯಾದ ಕ್ರಮದಲ್ಲಿ ಕೂರುವಂತೆ ಮಾಡುವುದು ಸಹ ಚಂದ್ರನ ಕಾರ್ಯ. ಮತ್ತು ಉಳಿದ 9 ದಿನಕ್ಕೆ ಸೂರ್ಯ. ಉಳಿದ 9 ದಿನವನ್ನು ಸೂರ್ಯ ನೋಡಿಕೊಳ್ಳುತ್ತಾನೆ. ಸೂರ್ಯ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುವುದರಿಂದ ನಿಧಾನವಾಗಿ ಶಿಶುವು ತಾಯಿ ಗರ್ಭದಿಂದ ಹೊರಬರಲು ಕಾರಣವಾಗುತ್ತಾನೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ.